ನೀವು ಬಳಕೆ ಮಾಡುವಂತಹ ವಸ್ತು ಆಲ್ಮೋಸ್ಟ್ ಕೆಮಿಕಲ್ ಕೆಮಿಕಲ್ ಕೆಮಿಕಲ್. ತುಂಬ ಜನ ಕೆಮಿಕಲ್ ಅಂದರೆ ಎಷ್ಟೋ ದಿವಸ ಬಳಸಿರುವಂತಹ ಎಣ್ಣೆಯಿಂದ ಪಾನಿಪುರಿನ ತಯಾರಿ ಮಾಡ್ತಾರೆ, ಗೋಬಿ ಮಂಚೂರಿನ ತಯಾರಿ ಮಾಡ್ತಾರೆ. ಒಂದು ಪ್ರಾಡಕ್ಟ್ನ ನಿಮ್ಮ ಮನೆಯಿಂದ ಆಚೆಗೆ ದಬ್ಬಿದ್ರೆ ನೀವು 20% ಮನೆಯಲ್ಲಿರುವಂತಹ ವಾತಾವರಣನ ತುಂಬ ಚೆನ್ನಾಗಿ ಇಟ್ಕೊಬೋದು. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಆಶಾ. ನಾನು ಇವತ್ತು ನಿಮಗೆ ಒಂದು ದಿವ್ಯ ಔಷಧನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಯಾರೆಲ್ಲ ಬೆಳಗ್ಗಿನ ದಿನನಿತ್ಯದಲ್ಲಿ ದಿನಚರಿ ಬೆಳಗ್ಗೆ 8 o'clock ಸ್ಟಾರ್ಟ್ ಆಯಿತು, 5 o'clock ಸ್ಟಾರ್ಟ್ ಆಯ್ತಿಂದ ಹಿಡಿದು ನೈಟು 10 ನಾವು ಮಲಗೋವರೆಗೂ ತುಂಬ ಕೆಮಿಕಲ್ ಪದಾರ್ಥಗಳು ನಮಗೆ ಗೊತ್ತಿದ್ದೇನೋ ಗೊತ್ತಿಲ್ಲದೇನೋ ಪ್ರಾಡಕ್ಟು ನಮ್ಮ ಒಳಗೆ ಹೋಗ್ತಾ ಇದೆ. ಈ ಪ್ರಾಡಕ್ಟ್ನ ನಾವು ಹೇಗೆ ಕೆಮಿಕಲಿಂದ ನಾವು ಈಚೆಗೆ ಬರಬೇಕು, ಹೇಗೆ ನಾವು ಈ ಕೆಮಿಕಲ್ ಆಹಾರನ ಸೇವನೆ ಮಾಡ್ತಾ ಇದ್ದೀವಿ, ಆ ಆಹಾರ ಸೇವನೆಯಲ್ಲಿ ಒಂದು ಅಂಶನ ಹೇಗೆ ಚೇಂಜ್ ಮಾಡಿಕೊಂಡ್ರೆ ನಮ್ಮ ಆರೋಗ್ಯದಲ್ಲಿ ಬದಲಾವಣೆಗಳಾಗುತ್ತೆ, ಯಾವ್ಯಾವ ಸಮಸ್ಯೆಗಳಿಂದ ನಾವು ಒಂದು ಸಮಸ್ಯೆಗಳಿಂದ ಈಚೆಗೆ ಬರ್ತೀವಿ ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಫ್ರೆಂಡ್ಸ್, ಇವತ್ತು ಎಣ್ಣೆ ಮೇನ್ ಇಂಪಾರ್ಟೆಂಟು. ಹೊರಗಡೆ ಎಲ್ಲ ತುಂಬ ಕೆಮಿಕಲ್ ಆಯಿಲ್ಗಳು ಬರ್ತಾ ಇದೆ, ತುಂಬ ಕೆಮಿಕಲ್ನ ನಾವು ಬಳಸ್ತಾ ಇದ್ದೀವಿ. ತುಂಬ ಜನ ಕೆಮಿಕಲ್ ಅಂದರೆ ಎಷ್ಟೋ ದಿವಸ ಬಳಸಿರುವಂತಹ ಎಣ್ಣೆಯಿಂದ ಪಾನಿಪುರಿನ ತಯಾರಿ ಮಾಡ್ತಾರೆ, ಗೋಬಿ ಮಂಚೂರಿನ ತಯಾರಿ ಮಾಡ್ತಾರೆ. ಆಮೇಲೆ ಕೆಲವಷ್ಟು ಪದಾರ್ಥಗಳು ನಿಮಗೆ ಗೊತ್ತಿಲ್ಲದೇನೋ ಮಕ್ಕಳಿಗೂ ತಿನ್ನಿಸ್ತಾ ಇದ್ದೀವಿ, ನಾವು ತಿಂತಾ ಇದ್ದೀವಿ, ಹೊರಗಡೆ ಎಲ್ಲ ಜನಗಳು ತಿಂತಾ ಇದ್ದೀವಿ. ಇವತ್ತು ನಾನು ನಿಮಗೆ ಹೇಳ್ತಿರೋದು ಅವೇರ್ನೆಸ್ ಮೂಡಿಸ್ಕೊಳ್ಳಿ, ನಿಮ್ಮ ಹೆಲ್ತ್ ಬಗ್ಗೆ ನಿಮಗೆ ಕಾನ್ಷಿಯಸ್ ಇರಲಿ. ಒಂದು ಪ್ರಾಡಕ್ಟ್ನ ನಿಮ್ಮ ಮನೆಯಿಂದ ಆಚೆಗೆ ದಬ್ಬಿದ್ರೆ ನೀವು 20% ಮನೆಯಲ್ಲಿರುವಂತಹ ವಾತಾವರಣನ ತುಂಬ ಚೆನ್ನಾಗಿ ಇಟ್ಕೊಬೋದು. ಮುಂದೆ ಬರುವಂತಹ ಎಷ್ಟೋ ಕಾಯಿಲೆಯಿಂದ ನೀವು ಈಚೆಗೆ ಬರ್ತೀರಾ. ಅದು ಯಾವುದಪ್ಪ ಅಂತ ಅಂದರೆ ಒಂದು ದಿವ್ಯ ಔಷಧ ಆಗಿರುವಂತಹ, ತಾಯಿ ಹಾಲಿಗೆ ಹೋಲಿಸುವಂತಹ ದಿವ್ಯ ರಾಮಬಾಣ ಆಗಿರುವಂತಹ ವರ್ಜಿನ್ ಕೊಕೊನೆಟ್ ಆಯಿಲ್. ಕೇರಾಮೃತ್ ವರ್ಜಿನ್ ಕೊಕೊನೆಟ್ ಆಯಿಲು ಒಂದು ಆಯಿಲ್ನ ನೀವು ಮನೇಲಿ ತೊಗೊಂಬಂದು ಒಂದು ಬಾಟಲ್ನ ಇಡಿ. ನಾರ್ಮಲ್ ಎಲ್ಲ ಎಣ್ಣೆನ ಹೇಗೆ ಬಳಸ್ತಿರೋ ಹಾಗೆ ನೀವು ಒಂದು ಸಾಂಬಾರಿಗೆ 4 ಸ್ಪೂನ್ ಆಯಿಲ್ನ ಯೂಸ್ ಮಾಡ್ತೀರಾ, ಇದನ್ನು 2 ಸ್ಪೂನ್ ಆಯಿಲ್ನ ಯೂಸ್ ಮಾಡಿಕೊಂಡು ಸಾಂಬಾರು ಮಾಡ್ಬೋದು. 5 ಸ್ಪೂನ್ ಯೂಸ್ ಮಾಡಿ ಉಪ್ಪಿಟ್ಟು ಮಾಡಿದ್ರೆ 3 ಸ್ಪೂನ್ ಆಯಿಲ್ನ ಯೂಸ್ ಮಾಡಿ ಉಪ್ಪಿಟ್ಟನ್ನ ತಯಾರಿ ಮಾಡ್ಬೋದು. ಯಾವುದೆಲ್ಲ ಪ್ರಾಡಕ್ಟಿಗೆ ನೀವು ಎಷ್ಟು ಅಂಶ ಹಾಕ್ತೀರಾ ಅದ್ರ ಅರ್ಧದಷ್ಟು ಈ ಎಣ್ಣೆನ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಕೆಲವಷ್ಟು ಪ್ರಾಬ್ಲಮ್ಗಳಿಗೆ, ಕೆಲವಷ್ಟು ಡಿಸೀಸ್ಗಳಿಗೆ ನಿಮಗೆ ರಾಮಬಾಣ ಆಗುತ್ತೆ. ಯಾರೆಲ್ಲ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅವ್ರುಗಳೆಲ್ಲ ತುಂಬ ಕಷ್ಟಪಡ್ತಾ ಇದ್ದೀರಾ, ಅವ್ರುಗಳಿಗೆ ಒಂದು ದಿವ್ಯ ಔಷಧಿ. ಯಾರಿಗೆಲ್ಲ ಹಾರ್ಟ್ಸ್ ಪ್ರಾಬ್ಲಮಿಂದ ಬಳಲ್ತಾ ಇದ್ದೀರಾ ಅವರಿಗೆ ಒಂದು ಇದು ದಿವ್ಯ ಔಷಧಿ. ಯಾರಿಗೆಲ್ಲ ಮೊಳಕಾಲು ನೋವು, ಸ್ಟ್ರೆಸ್ಸು, ಆಕ್ಟಿವ್ನೆಸ್ ಇಲ್ಲ ಅವರಿಗೆ ಒಂದು ದಿವ್ಯ ಔಷಧಿ. ಮುಂದಿನ ಸಂಚಿಕೆಯಲ್ಲಿ ಈ ವರ್ಜಿನ್ ಕೊಕೊನೆಟ್ ಆಯಿಲು ನಿಮಗೆ ಏನೆಲ್ಲ ಉಪಯುಕ್ತವಾಗುತ್ತೆ. ಇವತ್ತು ನಾನು ಹೇಳಿದ್ದೀನಿ ವೆಯ್ಟ್ ಲಾಸ್ಗೆ ಒಂದು ದಿವ್ಯ ಬಾಣ ಅಂತ. ನೆಕ್ಸ್ಟು ಬಂದು ಆ ದಿವ್ಯ ಬಾಣ ಹೇಗೆ ಯೂಸ್ ಆಗುತ್ತೆ, ಆ ದಿವ್ಯ ಔಷಧಿಯಿಂದ ನೀವು ಹೇಗೆಲ್ಲ ವೆಯ್ಟ್ ಲಾಸ್ನ ಮಾಡ್ಕೊಬೋದು, ಹೇಗೆ ಆ ಒಂದು ಆಯಿಲಿಂದ ನೀವು ನಿಮ್ಮ ಹೆಲ್ತ್ನ ಕರವಾಗಿರುವಂತಹ ಕೆಲವಷ್ಟು ಮನೆಮದ್ದುಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ದಿವ್ಯ ಔಷಧ ಆಗಿರುವಂತಹ ಆಯುರ್ವೇದಿಕ್ ಗುಣಗಳನ್ನು ಹೊಂದಿರುವಂತಹ ತೆಂಗಿನ ಎಣ್ಣೆಯ ಏನೆಲ್ಲ ನಿಮಗೆ ಪ್ರೋಟೀನ್ ಆಗಿರ್ಬೋದು, ಎಷ್ಟು ತರಹದ ಡಿಸೀಸ್ಗಳಿಗೆ ಒಂದು ಔಷಧ ಆಗಿದೆ ಅಂತ ಮುಂದೆ ಬರುವಂತಹ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.